ಕಮರ್ಷಿಯಲ್ ಗ್ಯಾಸ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ಇದೆಲ್ಲ ಕೇಂದ್ರ ಸರ್ಕಾರದ ಚುನಾವಣೆ ಗಿಮಿಕ್ ಆಗಿದೆ ಅಂತ ಹೇಳಿ ಚುನಾವಣೆ ಮುಗಿತಾ ಇದ್ದಂತೆ ಸಿಲಿಂಡರ್ ದರ ಏರಿಕೆ ಮಾಡಿದ್ದಾರೆ. ಈಗಾಗಲೇ ಗ್ಯಾಸ್ ಏರಿಕೆಯಿಂದ ಹೋಟೆಲ್ ಬಂದ್ ಆಗಿದೆ. ಬಿಜೆಪಿ ವಿರುದ್ಧ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕಿಡಿಕಾರಿದ್ದಾರೆ. ಇದೆಲ್ಲ ಕೇಂದ್ರ ಸರ್ಕಾರದ ಚುನಾವಣೆ ಗಿಮಿಕ್ ಅಂತ ಹೇಳಿ ಚುನಾವಣೆ ಮುಗಿತಾ ಇದ್ದಂತೆ ಈ ರೀತಿಯಾಗಿ ದರವನ್ನ ಏರಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕೇಂದ್ರ ಸರ್ಕಾರ ಕೂಡಲೇ ಬ್ಲಾಕ್ ಮಾರ್ಕೆಟ್ ದಂಧೆಯನ್ನ ನಿಲ್ಲಿಸಬೇಕು. ಶಿವಮೊಗ್ಗದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ನೋಡಿ, ಈಗಾಗಲೇ ಕೇಂದ್ರ ಸರ್ಕಾರ ಈ ಕಮರ್ಷಿಯಲ್ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈಗ ಬಿಜೆಪಿ ವಿರುದ್ಧ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕಿಡಿಕಾರಿದ್ದಾರೆ. ಆಗಿದ ಕೂಡಲೇ ಇವತ್ತು ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡುವಂತದ್ದು ನೀವು ನೋಡ್ತೇವೆ. ಇದೆಲ್ಲ ಈ ರೀತಿಯಾಗಿ ಇವರ ಎಲ್ಲ ಈಗ ಸುಮಾರು ಹೋಟ್ಲುಗಳು ಮುಚ್ಚೋಗಿದ್ದಾವೆ. ಸುಮಾರು ಲಕ್ಷಾಂತರ ಆಟೋ ಡ್ರೈವರ್ಗಳು ಇವತ್ತು ಯಾರು ಸಿಲಿಂಡರ್ ಮೇಲೆ ಗ್ಯಾಸ್ ಆಟೋ ನಡೆಸ್ತಾ ಇದ್ರು ಅವರ ಆದಾಯ ದಿನದ ಆದಾಯ ಬಂದಾಗಿದೆ ಕೆಲವ್ರಿಗೆ. ಯಾಕೆಂದ್ರೆ ಅವರಿಗೆ ಡೈಲಿ ಅರ್ನಿಂಗ್ ಸಂಪಾದನೆ ಆದ್ರೇನೆ ಅವ್ರಿಗೆ ಆವತ್ತಿನ ಜೀವನ. ಅವರೆಲ್ಲ ದಿನದ ಆದಾಯದ ಮೇಲೆ ಜೀವನ ಮಾಡುವಂಥವ್ರು, ಅವ್ರದ್ದು ಬಂದಾಗಿದೆ. ಹೋಟ್ಲ್ ನಡೆಸೋರು ಕೂಡ ಎಷ್ಟೋ ಜನ ಆವತ್ತಿನ ಒಂದು ಚಿಕ್ಕದು ಇಡ್ಲಿ ಅಂಗಡಿ ಹಾಕ್ಕೊಂಡಿದ್ರೆ ಆವತ್ತಿನ ಸಂಪಾದನೆ ಮೇಲೆ ಜೀವನ ನಡೆಸುವಂಥವ್ರು ಇದ್ದಾರೆ. ಇವ್ರ ಬಗ್ಗೆ ಏನೂ ಸಹಾನುಭೂತಿ ಇಲ್ಲದೆ ಅವರ ಜೀವನ ಹಾಳಾಗಲಿ ಅನ್ನೋ ರೀತಿಯಲ್ಲಿ ಈ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರೋದು ತಪ್ಪು. ಸಮಸ್ಯೆ ಇರಬಹುದು, ನಾನು ಅದನ್ನು ಕೂಡ ಏನು ಏಕಮುಖವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸರಬರಾಜು ಸಮಸ್ಯೆ ಇರ್ಬೋದು, ಮತ್ತೊಂದು ಇರ್ಬೋದು. ಆದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಹೆಂಗೆ ಸಿಗ್ತಾ ಇದೆ? ಸಿಗ್ತಾ ಇಲ್ವಾ? ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಇಲ್ಲಿ 2,000 ರೂಪಾಯಿ ಇರೋದು ಅಲ್ಲಿ 5,000 ರೂಪಾಯಿ ಕೊಟ್ಟರೆ ಸಿಗ್ತಾ ಇದೆ. ಅದು ಹೆಂಗೆ ಅಲ್ಲಿಗೆ ಸರಬರಾಜು ಇದೆ ಅಂತ ಆಯಿತು. ಯಾಕೆ ಬ್ಲ್ಯಾಕ್ ಮಾರ್ಕೆಟ್ಗೆ ಲೀಕ್ ಆಗ್ತಾ ಇದೆ? ಅದನ್ನೇ ಯಾಕೆ ಲೀಗಲ್ ರೂಟಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ? ಬ್ಲ್ಯಾಕಲ್ಲಿ ದುಡ್ಡು ಕೊಟ್ಟವ್ರಿಗಂತೂ ಸಿಗ್ತಾ ಇದೆ. ಇದು ಜಗಜ್ಜಾಹೀರಾತು. ಅಟ್ಲೀಸ್ಟ್ ನಾನಂತೂ ಏನು ಪರ್ಚೇಸ್ ಮಾಡಿಲ್ಲ ಬ್ಲ್ಯಾಕಲ್ಲಿ, ಆದರೆ ಜನಗಳು ಹೇಳಿದ್ದನ್ನು ನಾನು ಕೇಳ್ಕೊಂಡಿದ್ದೇನೆ. ಸರಬರಾಜು ತೊಂದರೆ ಇದ್ದರೆ ಬ್ಲ್ಯಾಕ್ ಮಾರ್ಕೆಟ್ಗೆ ಹೆಂಗೆ ಸಪ್ಲೈ ಆಗ್ತಾ ಇದೆ? ಇಂಥ ದಂಧೆಕೋರರಿಗೆ ಅವಕಾಶ ಮಾಡಿಕೊಟ್ಟು ನಿಜವಾಗಿ ದುಡಿದು ಬದುಕುವಂಥವರಿಗೆ ಕಷ್ಟ ಮಾಡುವುದು ಯಾವ ಸರ್ಕಾರಕ್ಕೂ ಶ್ರೇಯಸ್ಸು ತರೋದಿಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಈ ಬ್ಲ್ಯಾಕ್ ಮಾರ್ಕೆಟ್ ದಂಧೆಯನ್ನು ಬಂದ್ ಮಾಡಿ ಅದನ್ನು ಯಾರು ನಿಜವಾದ ಚಾನಲ್ ಮುಖಾಂತರವಾಗಿ ಸಾಮಾನ್ಯ ಜನಗಳಿಗೆ ಒದಗಿಸ್ಕೊಡ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಎಲೆಕ್ಷನ್ ಆಗಿದ ಕೂಡಲೇ ಇವತ್ತು ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡುವಂತ ನೋಡಿ ಯಾವ ರೀತಿ ಈಗ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮುಗಿಬೀಳುತ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ದರವನ್ನ ಕೂಡ ಹೆಚ್ಚಳ ಮಾಡಿದ್ದಾರೆ. ಇದರಿಂದ ನಿಜಕ್ಕೂ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ.